ನಾನು ಕೆಲಸ ಮುಗಿಸಿ ಮನೆಗೆ ಬಂದಾಗೆಲ್ಲ ಅಮ್ಮ ಹೇಳ್ತಿದ್ರು, ನಿನ್ನ ಹೆಂಡತಿ ದಿನವಿಡೀ ಹಾಸಿಗೆ ಮೇಲೆ ಹೊರಳಾಡುತ್ತಿರ್ತಾಳೆ, ಏನು ಕೆಲಸನೇ ಮಾಡೋದಿಲ್ಲ ಎಂದು. ನಾನು ಅಮ್ಮನ ಮಾತು ಕೇಳಿ ಹೆಂಡತಿಯ ಮೇಲೆ ಕೂಗಾಡ್ತಿದ್ದೆ. ಒಂದು ದಿನವಂತೂ ಕೋಪದ ಭರದಲ್ಲಿ ನಾನು ಹೆಂಡತಿಯನ್ನ ಮನೆಯಿಂದ ಹೊರಹಾಕಿದೆ. ಅವಳು ಅಳುತ್ತಾ ತವರು ಮನೆಗೆ ಹೋದಳು. ಅಮ್ಮ ಮತ್ತು ನನ್ನ ಅಕ್ಕನಿಗೆ ತುಂಬ ಸಂತೋಷವಾಯಿತು. ಆದರೆ ಅದೇ ದಿನ ಏನೋ ಒಂದು ಘಟನೆ ನಡೆದು ನಾನು ಹೌಹಾರಿದೆ. ಯಾಕಂದರೆ ಅಮ್ಮನ ಮಾತಿನಂತೆ ನಾನು ಅಷ್ಟು ಬಿಸಿಲಿನಲ್ಲಿ ಮನೆಗೆ ತಲುಪಿದಾಗ ಬಾಗಿಲು ಮುಚ್ಚಿತ್ತು. 10 ನಿಮಿಷಗಳ ಕಾಲ ಬಾಗಿಲು ತಟ್ಟಿದರೂ ಯಾರೂ ಬಾಗಿಲು ತೆರೆಯೋಕೆ ಬರಲಿಲ್ಲ. ನನಗೆ ತುಂಬ ಕೋಪ ಬರ್ತಿತ್ತು. ಸ್ವಲ್ಪ ಸಮಯದ ನಂತರ ನನ್ನ ಅಮ್ಮ ಬಾಗಿಲು ತೆಗೆದರು. ನಾನು ಸುಸ್ತಾಗಿ ಬೆವರಿನಿಂದ ನೆನೆದು ಒಳಗೆ ಬಂದೆ. ನನ್ನ ಅಮ್ಮ ನನಗೆ ಕುಡಿಯಲು ಒಂದು ಲೋಟ ನೀರು ಕೊಟ್ಟು ಹೇಳತೊಡಗಿದರು, ನೋಡು, ಮನೆಯ ಎಲ್ಲ ಕೆಲಸ ನಾನೇ ಮಾಡಿದ್ದೇನೆ. ಕಸ ಗುಡಿಸಿದ್ದೇನೆ, ಇಡೀ ಮನೆ ಒರೆಸಿದ್ದೇನೆ ಮತ್ತು ಇಷ್ಟು ದೊಡ್ಡ ರಾಶಿ ಪಾತ್ರೆಗಳನ್ನು ತೊಳೆದಿದ್ದೇನೆ. ಈಗ ನನ್ನ ಮೂಳೆಗಳಲ್ಲಿ ಶಕ್ತಿ ಇಲ್ಲ ಈ ಮನೆಯನ್ನು ನಾನೇ ನಿಭಾಯಿಸಲು. ನೀನು ಸ್ವಲ್ಪ ನಿನ್ನ ಹೆಂಡತಿಯನ್ನು ಹೋಗಿ ನೋಡು, ಅವಳು ದಿನವಿಡೀ ಏನು ಮಾಡ್ತಿರ್ತಾಳೆ ಅಂತ. ನಂತರ ನಾನು ನನ್ನ ರೂಮಿಗೆ ಹೋಗಿ ನೋಡಿದೆ. ನನ್ನ ಹೆಂಡತಿ ಸುನೀತಾ ಆರಾಮವಾಗಿ ಬೆಡ್ ಮೇಲೆ ಮಲಗಿದ್ದಳು. ನನಗೆ ತುಂಬ ಕೋಪ ಬಂತು. ಅವಳ ಪಕ್ಕದಲ್ಲೇ ನನ್ನ ಮಗಳು ಮಲಗಿದ್ದಳು. ಇಡೀ ದಿನ ನಾನು ಆಫೀಸ್ನಲ್ಲಿ ಕಷ್ಟಪಡುತ್ತೇನೆ, ತಲೆ ಕೆಡಿಸಿಕೊಳ್ಳುತ್ತೇನೆ ಮತ್ತು ಬಾಸ್ ಕಿರಿಕಿರಿಯನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ. ಆಮೇಲೆ 2 ಬಸ್ ಬದಲಿಸಿ ಮನೆಗೆ ಬರುತ್ತೇನೆ. ಆದರೆ ಈ ಸುನೀತಾಳನ್ನು ನೋಡಿ ಎಷ್ಟು ಆರಾಮವಾಗಿ ಮಲಗಿದ್ದಾಳೆ. ಕೋಪದಿಂದ ನಾನು ಅವಳನ್ನು ಕರೆಯಲಾರಂಭಿಸಿದೆ. ಆಗ ಅವಳು ಎಚ್ಚರಗೊಂಡಳು ಮತ್ತು ಜೊತೆಗೆ ಮಲಗಿದ್ದ ಮಗಳು ಎಚ್ಚರಗೊಂಡು ಅಳಲು ಶುರು ಮಾಡಿದಳು. ಸುನೀತಾ ತಕ್ಷಣ ಎದ್ದು ಸೋನುನ ಹಾಲಿನ ಬಾಟಲಿಯನ್ನು ತೊಳೆದು ಅದರಲ್ಲಿ ಹಾಲು ಹಾಕಿ ಕೊಡತೊಡಗಿದಳು. ಆಗ ಸೋನು ಸುಮ್ಮನಾದಳು. ಸುನೀತಾ ಸ್ವಲ್ಪ ಸಮಯ ಸೋನು ಪಕ್ಕದಲ್ಲೇ ಕುಳಿತಳು ಮತ್ತು ನಾನು ಕೈ ತೊಳೆಯಲು ಹೊರಗೆ ಬಂದೆ. ನನ್ನ ಅಮ್ಮ ಹೊರಗೆ ನಿಂತಿದ್ದರು. ಅವರು ನನ್ನಲ್ಲಿ ಹೇಳಿದರು, ನೋಡಿದ್ಯಾ, ನಿನ್ನ ಕಣ್ಣಾರೆ ನೀನು ಹೋದ ನಂತರ ನಿನ್ನ ಹೆಂಡತಿ ಬೆಡ್ನ ಮೇಲೆ ಬಿದ್ದಿರ್ತಾಳೆ ಮತ್ತು ಮನೆಯ ಎಲ್ಲ ಕೆಲಸ ನಾನೇ ಮಾಡ್ತೇನೆ. ನಾನು ಯೋಚಿಸಿದೆ, ರಾತ್ರಿ ಮಲಗುವಾಗ ಸುನೀತಾ ಜೊತೆ ಈ ವಿಷಯದ ಬಗ್ಗೆ ಮಾತಾಡೋಣ ಎಂದು. ಆದರೆ ರಾತ್ರಿ ಸೋನುವನ್ನು ಮಲಗಿಸುತ್ತಾ ತುಂಬ ತಡವಾಗಿತ್ತು. ಆದರೂ ಸೋನು ಮಲಗಿರಲಿಲ್ಲ. ಹಾಗಾಗಿ ಸುನೀತಾ ಸೋನುವನ್ನು ಕರೆದುಕೊಂಡು ಬೇರೆ ರೂಮಿಗೆ ಹೋದಳು. ಅಲ್ಲಿಂದಲೂ ಸ್ವಲ್ಪ ಹೊತ್ತು ನನಗೆ ಸೋನು ಅಳುವ ಶಬ್ದ ಕೇಳಿಸ್ತಿತ್ತು. ಸೋನು ಅಳುತ್ತಿದ್ದ ಕಾರಣ ನಾನು ಎಷ್ಟೋ ಗಂಟೆಗಳ ಕಾಲ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಆಮೇಲೆ ಯಾವಾಗ ಕಣ್ಣು ಮುಚ್ಚಿದ್ನೋ ಗೊತ್ತಿಲ್ಲ. ಮಾರನೇ ದಿನ ನಿದ್ದೆ ಕಡಿಮೆ ಆದ ಕಾರಣ ನನ್ನ ತಲೆ ತುಂಬ ನೋಯುತ್ತಿತ್ತು. ಗೊತ್ತಿಲ್ಲ ಸುನೀತಾ ಎಷ್ಟು ಹೊತ್ತು ನಿದ್ದೆ ಮಾಡಿಲ್ವೋ. ಅದಿರಲಿ, ನಾನು ನನ್ನ ಕೋಣೆಗೆ ಹೋಗ್ತಿದ್ದೆ. ಆಗ ನನ್ನ ಅಮ್ಮ ಮತ್ತೆ ಹಿಂದಿನಿಂದ ಕರೆದು ಹೇಳಿದರು, ನಿನಗೆ ಚಹಾ ನೀರು ಬೇಕೋ ಬೇಡೋ ಅಂತ ಕೇಳಲು ನಿನ್ನ ಹೆಂಡತಿಗೆ ಹೇಳು ಸ್ವಲ್ಪ. ಯಾವಾಗ ನೋಡಿದ್ರೂ ಬೆಡ್ ಮೇಲೆ ಹೊರಳಾಡ್ತಿರ್ತಾಳೆ. ಸೋನುವಿನ ಕಾರಣ ಮುಂದಿಡ್ತಾಳೆ ಅಷ್ಟೇ, ತಾನು ಮಾತ್ರ ನಿದ್ದೆ ಮಾಡ್ತಾಳೆ. ಅಮ್ಮನ ಮಾತು ಕೇಳಿ ನನಗೆ ಸುನೀತನ ಮೇಲೆ ತುಂಬ ಕೋಪ ಬಂತು. ನಾನು ಕೋಣೆಗೆ ಹೋದಾಗ ಸುನೀತಾ ಮತ್ತೆ ಮಲಗಿದ್ದಳು. ನಾನು ಅವಳಿಗೆ ಕೋಪದಿಂದ ಕರೆಯುತ್ತಾ ಹೇಳಿದೆ, ಕೊನೆಗೆ ನೀನು ಮನೆಯಲ್ಲಿ ಮಾಡುವುದಾದರೂ ಏನು? ಯಾವಾಗಲೂ ನೋಡಿದ್ರೂ ನಿದ್ದೆ ಮಾಡ್ತಿರ್ತೀಯ. ನನ್ನ ಈ ಮಾತಿನಿಂದ ಅವಳು ನೊಂದುಕೊಂಡು ನನ್ನನ್ನು ನೋಡತೊಡಗಿದಳು. ಅವಳು ಅಳುತ್ತಾ ಹೇಳಿದಳು, ನನಗೆ ತುಂಬ ತಲೆ ನೋಯುತ್ತಿದ್ದೀರಿ. ಆಗ ನಾನು ಕೋಪದಿಂದ ನನ್ನ ಹೆಂಡತಿಯನ್ನು ನೋಡಿ ಕೋಣೆಯಿಂದ ಹೊರಗೆ ಬಂದೆ. ನಾನು ಅಮ್ಮನ ಕೋಣೆಗೆ ಹೋದರೆ ಅಲ್ಲಿಗೆ ನನ್ನ ಅಕ್ಕನೂ ಬಂದಿದ್ದಳು. ನನ್ನನ್ನು ನೋಡಿ ಅವಳು ಬೈಯಲು ಶುರು ಮಾಡಿದಳು, ನಿನಗೆ ನಿನ್ನ ಅಮ್ಮನ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ. ನೀನು ಬರೀ ನಿನ್ನ ಹೆಂಡತಿಯ ಕಾಳಜಿ ಮಾಡು. ನಾನು ಬಂದಾಗಲೆಲ್ಲ ನಿನ್ನ ಹೆಂಡತಿ ವಿಶ್ರಾಂತಿ ಪಡೆಯುವುದನ್ನೇ ನೋಡಿದ್ದೇನೆ. ಮನೆಯಲ್ಲಿ ಅವಳು ಮಾಡುವುದಾದರೂ ಏನು? ನಾನು ಸುಮ್ಮನೆ ಕುಳಿತೆ. ಸ್ವಲ್ಪ ಹೊತ್ತು ಕುಳಿತ ನಂತರ ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಗೆ ಹೋದಾಗ ನನ್ನ ಹೆಂಡತಿ ಸುನೀತಾ ಅಲ್ಲಿದ್ದಳು. ಅಮ್ಮನಿಗೆ BP ತೊಂದರೆ ಇದ್ದಿದ್ದರಿಂದ ನನಗಾಗಿ ಬೇರೆ ಮತ್ತು ಅಮ್ಮನಿಗಾಗಿ ಕಡಿಮೆ ಎಣ್ಣೆ ಹಾಗೂ ಕಡಿಮೆ ಉಪ್ಪಿನ ಅಡುಗೆಯನ್ನು ಅವಳು ಮಾಡುತ್ತಿದ್ಲು. ಕೆಲವೊಮ್ಮೆ ಸುನೀತಾ ಬ್ಯುಸಿ ಇದ್ದಾಗ ಅಮ್ಮ ಅವಳಿಗಾಗಿ ಸ್ವಲ್ಪ ಅಡುಗೆ ಮಾಡ್ತಿದ್ರು. ರಾತ್ರಿ ಮತ್ತೆ ಸೋನುಳ ಹೊಟ್ಟೆ ನೋಯಲು ಶುರುವಾಯಿತು. ಅವಳು ತುಂಬ ಅಳ್ತಿದ್ಲು. ನಾನು ಗಾಢ ನಿದ್ದೆಯಲ್ಲಿದ್ದಾಗ ಅವಳ ಅಳುವ ಶಬ್ದ ಕೇಳಿಸಿತು. ನಾನು ಕೋಪದ ಭರದಲ್ಲಿ ಸುನೀತಾ ಕಡೆಗೆ ನೋಡಿ ಹೇಳಿದೆ, ನೀನು ದಿನವಿಡೀ ನಿದ್ದೆ ಮಾಡ್ತಿರ್ತೀಯ, ಹಾಗಾಗಿ ನಿನ್ನ ನಿದ್ದೆ ಪೂರ್ತಿಯಾಗುತ್ತದೆ. ನನ್ನ ನಿದ್ದೆ ಯಾಕೆ ಹಾಳು ಮಾಡ್ತೀಯಾ? ಅವಳನ್ನು ಕರೆದುಕೊಂಡು ಬೇರೆ ಕೋಣೆಗೆ ಹೋಗು ಎಂದೆ. ಸುನೀತಾ ಸದ್ದಿಲ್ಲದೆ ಎದ್ದು ಸೋನುಳನ್ನು ಕರೆದುಕೊಂಡು ಬೇರೆ ಕೋಣೆಗೆ ಹೋದಳು. ಮತ್ತೆ ನಾನು ಆರಾಮವಾಗಿ ಮಲಗಿದೆ. ಮಾರನೇ ದಿನ ನಾನು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಇಡೀ ದಿನ ನಾನು ತುಂಬ ಟೆನ್ಷನ್ನಲ್ಲಿದ್ದೆ. ನಿದ್ದೆ ಪೂರ್ತಿ ಆಗಿರಲಿಲ್ಲ. ನನಗಾಗಿ 1 ಕಪ್ ಚಹಾ ತರಿಸಿಕೊಂಡು ಕುಡಿದೆ. ಬಾಸ್ ಕೂಡ ಇಂದು ಬಹಳ ಕೆಲಸ ಕೊಟ್ಟಿದ್ದರು. ನಾನು ಚಹಾದ ಜೊತೆ 1 ಎಗ್ ಪಫ್ ಕೂಡ ತೆಗೆದುಕೊಂಡೆ. ಬೆಳಗ್ಗೆ ಮನೆಯಿಂದ ಹೊರಡುವಾಗ ಸುನೀತಾ ಟಿಫಿನ್ ಕೂಡ ಕೊಟ್ಟಿದ್ದಳು. ಚಹಾ ಕುಡಿದ 1 ಗಂಟೆಯ ನಂತರ ನಾನು ಲಂಚ್ ಮಾಡಿದ್ದೆ ಮತ್ತು ಆಫೀಸ್ನಲ್ಲಿ ಉಳಿದ ಕೆಲಸಗಳನ್ನು ಪೂರ್ತಿ ಮಾಡುತ್ತಿದ್ದೆ. 3 ಗಂಟೆಗೆ ಆಫೀಸ್ ಮುಗಿಯಬೇಕಿತ್ತು. ಆದರೆ ನನ್ನ ಕೆಲಸ ಇನ್ನೂ ಮುಗಿದಿರಲಿಲ್ಲ. ಯಾಕಂದರೆ ಇಂದು ನನ್ನ ಆರೋಗ್ಯ ತೊಂದರೆ ಹದಗೆಟ್ಟಿತ್ತು. ನನಗೆ ತುಂಬ ಕಿರಿಕಿರಿ ಆಗ್ತಿತ್ತು. ಒಂದು ಸೋನು ಕಾಟ ಕೊಟ್ಟಿದ್ದಳು ಮತ್ತು ಅಕ್ಕನ 2 ಮಕ್ಕಳು ಬಂದಿದ್ದರು. ಇದರಲ್ಲಿ 4 ಗಂಟೆಯವರೆಗೆ ನಾನು ನನ್ನ ಕೆಲಸ ಮುಗಿಸಿದೆ ಮತ್ತು ಆ ಹೊತ್ತಿಗೆ ನನ್ನ ಬಸ್ ಕೂಡ ಕೆಟ್ಟು ಹೋಗಿತ್ತು.
ತುಂಬ ಹೊತ್ತು ನಾನು ಬೇರೆ ಬಸ್ಸಿಗಾಗಿ ಕಾಯ್ತಿದ್ದೆ. ಆಮೇಲೆ ಒಂದು ಬಸ್ ಬಂತು ಮತ್ತು ನಾನು ಅದರಲ್ಲಿ ಕುಳಿತೆ. ತುಂಬ ಬಿಸಿಲಿದ್ದ ಕಾರಣ ಧಗೆ ಕೂಡ ಹೆಚ್ಚಾಗಿತ್ತು. ನಾನು ಮನೆಗೆ ಬಂದಾಗ ಸುನೀತಾ ಕೋಣೆಯಲ್ಲೇ ಇದ್ದಳು ಮತ್ತು ಸೋನುಳನ್ನು ಮಲಗಿಸಿದ್ದಳು. ನಾನು ಕೋಪದಿಂದ ಅವಳನ್ನು ನೋಡಿ ಹೇಳಿದೆ, ನೀನು ಈಗ ತಾನೇ ನಿದ್ದೆಯಿಂದ ಎದ್ದಿದ್ದೀಯಾ? ಆಗ ಅವಳು ಹೇಳಿದಳು, ಇಲ್ಲ, ಸೋನು ಆರೋಗ್ಯ ತುಂಬ ಕೆಟ್ಟಿತ್ತು. ಅವಳಿಗೆ ಔಷಧಿ ನೀಡಿ ಈಗಷ್ಟೇ ಮಲಗಿಸಿದ್ದೇನೆ. ಅವಳ ಹೊಟ್ಟೆ ತುಂಬ ನೋಯುತ್ತಿತ್ತು ಎಂದು ಸುನೀತಾ ಎದ್ದು ನನಗೆ ನೀರು ತಂದಳು. ನಾನು ಅವಳಿಗೆ ಚಹಾ ಮಾಡಲು ಹೇಳಿದ್ದೆ. ಸುನೀತಾ ಚಹಾ ಮಾಡಲು ಅಡಿಗೆ ಮನೆಗೆ ಹೋದಾಗ ಅಮ್ಮ ಕೋಣೆಗೆ ಬಂದು ಕುಳಿತುಕೊಳ್ಳುತ್ತಾರೆ. ನಾನು ಅಮ್ಮನ ಹತ್ತಿರ ಆರೋಗ್ಯ ವಿಚಾರಿಸಿ ಕೇಳಿದಾಗ ಅಮ್ಮ ಹೇಳಿದಳು, ಸಂದೀಪ್, ನಿನ್ನ ಹೆಂಡತಿ ಈಗಷ್ಟೇ ಎದ್ದಿದ್ದಾಳೆ, ಏನೂ ಕೆಲಸ ಮಾಡೋದಿಲ್ಲ. ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗುತ್ತೆ. ಸೋನು ನೆಪ ಹೇಳುತ್ತಾ ಯಾವಾಗಲೂ ನಿದ್ದೆ ಮಾಡ್ತಿರ್ತಾಳೆ ಎಂದು ಹೇಳಿದ ಅಮ್ಮನ ಮಾತು ಕೇಳಿ ನನಗೆ ಸುನೀತಾ ಮೇಲೆ ಅತೀವ ಕೋಪ ಬಂತು. ನಾನು ರಭಸದಿಂದ ಎದ್ದು ಅಡುಗೆ ಮನೆಗೆ ಹೋದೆ. ಅಲ್ಲಿ ಸುನೀತಾ ಇದ್ದಳು. ನಾನು ಅವಳ ಮೇಲೆ ತುಂಬ ಕೂಗಾಡುತ್ತಾ ಹೇಳಿದೆ, ಈಗಲೇ ಈ ಕೂಡಲೇ ನನ್ನ ಮನೆಯಿಂದ ತೊಲಗು. ನಿನ್ನ ಅಪ್ಪನ ಮನೆಗೆ ಹೊರಟು ಹೋಗು. ಇಲ್ಲಿ ನೀನು ಮಾಡೋದೇನು? ಎಲ್ಲನೂ ಅಮ್ಮನೇ ಮಾಡ್ತಾರೆ. ನಿನ್ನನ್ನು ಸುಮ್ಮನೆ ತಿನ್ನಲು ಕರೆತಂದಿದ್ದೇನ ಮದುವೆ ಮಾಡಿಕೊಂಡು? ಹೊರಟು ಹೋಗು ಇಲ್ಲಿಂದ. ನನಗೆ ನಿನ್ನ ಅಗತ್ಯ ಏನಿಲ್ಲ ಎಂದಾಗ ನನ್ನ ಇಂತಹ ಮಾತುಗಳಿಂದ ಸುನೀತಾ ಹೌಹಾರಿ ನನ್ನನ್ನು ನೋಡತೊಡಗಿದಳು ಮತ್ತು ಆತಂಕಕ್ಕೊಳಗಾದಳು. ಅವಳು ಹೇಳತೊಡಗಿದಳು, ಅಯ್ಯೋ ಸಂದೀಪ್, ನಿಮಗೆ ಏನಾಗಿದೆ? ನೀವು ನನ್ನ ಮೇಲೆ ಇಷ್ಟೊಂದು ಯಾಕೆ ಕೂಗಾಡ್ತೀರಿ? ನನ್ನ ತಪ್ಪಾದರೂ ಏನಿದೆ? ಅವಳು ಅಷ್ಟು ಹೇಳುತ್ತಿದ್ದರೂ ನಾನು ಅವಳನ್ನು ಕೋಪದಿಂದಲೇ ನೋಡುತ್ತಿದ್ದೆ ಮತ್ತು ಅವಳಿಗೆ ಹೇಳಿದೆ, ಒಬ್ಬ ಗಂಡು ಮದುವೆ ಆಗುವುದು ಯಾವುದಕ್ಕೆ? ತನ್ನ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವುದಕ್ಕೆ, ತನ್ನ ಮಕ್ಕಳನ್ನು ನೋಡಿಕೊಳ್ಳಲಿ, ಕಾಳಜಿ ವಹಿಸಲಿ ಅಂತ ತಾನೆ. ನನ್ನ ಅಮ್ಮ ಎಷ್ಟು ವಯಸ್ಸಾದವರಾಗಿದ್ದಾರೆ ಮತ್ತು ಈ ವಯಸ್ಸಿನಲ್ಲಿ ಅವರು ಮನೆಯ ಕೆಲಸ ಮಾಡೋದು ನಿನಗೆ ಚೆನ್ನಾಗಿ ಅನ್ನಿಸ್ತದ? ನಿನಗೆ ನನ್ನ ಅಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿ ಅನಿಸೋದಿಲ್ವಾ? ಒಂದಂತೂ ಅವರ ಆರೋಗ್ಯ ಯಾವಾಗಲೂ ಹದಗೆಟ್ಟಿರುತ್ತದೆ ಎಂದು ಹೇಳಿದಾಗ ಸುನೀತಾ ವಿಚಿತ್ರವಾಗಿ ನೋಡುತ್ತಿದ್ದಳು ಮತ್ತು ಹೇಳತೊಡಗಿದಳು, ಇಲ್ಲ ಸಂದೀಪ್, ಮನೆಯ ಎಲ್ಲ ಕೆಲಸವನ್ನೆಲ್ಲ ನಾನೇ ಮಾಡ್ತೇನೆ ಮತ್ತು ಎಲ್ಲ ಕೆಲಸ ಮುಗಿಸಿದ ನಂತರವೇ ನನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ರಾತ್ರಿ ಪೂರ್ತಿ ಸೋನು ನನ್ನನ್ನು ಮಲಗಲು ಬಿಡೋದಿಲ್ಲ. ಹಾಗಾಗಿ ನಾನು ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುತ್ತೇನೆ. ಆದರೆ ಎಲ್ಲ ಕೆಲಸ ಮುಗಿಸಿಯೇ ಇರುತ್ತೇನೆ. ಸುನೀತಾ ಇಷ್ಟೆಲ್ಲ ಹೇಳಿದರೂ ನಾನು ಒಂದೇ ವಿಷಯಕ್ಕೆ ಅಂಟಿಕೊಂಡಿದ್ದೆ. ಇಲ್ಲ, ನಾನು ಸ್ವತಃ ನಿನ್ನನ್ನು ಕಣ್ಣಾರೆ ಮಲಗಿರುವುದನ್ನು ನೋಡಿದ್ದೇನೆ. ನೀನು ದಿನವಿಡೀ ಏನು ಮಾಡ್ತಿರ್ತೀ ಎಂದು. ನಾನು ಆಫೀಸ್ನಿಂದ ಮನೆಗೆ ಬಂದಾಗ ನೀನು ಯಾವಾಗಲೂ ಮಲಗೇ ಇರ್ತೀಯ. ಸುನೀತಾ ಸುಮ್ಮನೆ ಕುಳಿತಿದ್ದಳು, ಏನೂ ಮಾತಾಡಲಿಲ್ಲ. ಇದರಿಂದ ನನಗೆ ತುಂಬ ಕೋಪ ಬಂತು. ನಾನು ಅವಳಿಗೆ ಮತ್ತೆ ಕೋಪದಿಂದಲೇ ಹೇಳಿದೆ, ಈಗಲೇ ಈ ಕ್ಷಣವೇ ನನ್ನ ಮನೆಯಿಂದ ತೊಲಗು. ಮತ್ತೆ ನಿನ್ನ ಅಪ್ಪನ ಮನೆಗೆ ಹೊರಟು ಹೋಗು. ಎಷ್ಟು ವಿಶ್ರಾಂತಿ ಬೇಕೋ ಅಲ್ಲಿಗೆ ಹೋಗಿ ಮಾಡು. ಸುನೀತಾ ಏನೂ ಮಾತಾಡಲಿಲ್ಲ ಮತ್ತು ತನ್ನ ಅಣ್ಣನಿಗೆ ಫೋನ್ ಮಾಡಿದ್ದಳು. ಸ್ವಲ್ಪ ಸಮಯದಲ್ಲೇ ಅವಳ ಅಣ್ಣ ಅವಳನ್ನು ಕರೆದುಕೊಂಡು ಹೋಗಲು ಬಂದನು. ಅವಳು ತನ್ನ ಮತ್ತು ಸೋನುಳ ಸಾಮಾನುಗಳನ್ನು ಪ್ಯಾಕ್ ಮಾಡಿದಳು. ಅವಳು ಸೋನುಳ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿರೋದನ್ನು ಕಂಡಾಗ ನನಗೆ ತುಂಬ ಕೋಪ ಬಂತು. ನಾನು ಸೋನುನ ಎಲ್ಲ ಸಾಮಾನುಗಳನ್ನು ಅವಳ ಬ್ಯಾಗ್ನಿಂದ ತೆಗೆದು ಹಾಕಿದೆ ಮತ್ತು ಅವಳ ಮೇಲೆ ಕೂಗಾಡಿದೆ, ನಿನಗೆ ಹೋಗಬೇಕಿದ್ದರೆ ಹೋಗು, ಆದರೆ ನನ್ನ ಮಗಳನ್ನು ನಿನ್ನ ಜೊತೆ ಕರೆದೊಯ್ಯುವಂತಿಲ್ಲ. ನಾನು ಅವಳನ್ನು ಕಳಿಸೋದಿಲ್ಲ ಎಂದಾಗ ಸುನೀತಾ ತುಂಬ ಅಳುತ್ತಿದ್ದಳು ಮತ್ತು ಹಠ ಮಾಡುತ್ತಿದ್ದಳು. ಸೋನು ನಾನಿಲ್ಲದೆ ಇರೋದಿಲ್ಲ. ನೀವು ಮಗಳನ್ನು ಹೇಗೆ ತಾನೇ ನಿಭಾಯಿಸ್ತೀರಿ? ನಾನು ಅವಳಿಗೆ ಹೇಳಿದೆ, ನೀನು ಮನೆಯಲ್ಲಿ ಬರೀ ಒಂದೇ ಕೆಲಸ ಮಾಡೋದು ತಾನೆ. ನಿನಗೆ ಬರೀ ಸೋನುಳನ್ನು ನೋಡಿಕೊಳ್ಳುವುದಷ್ಟೇ ಕೆಲಸ ಇರುವುದು. ಮನೆಯ ಉಳಿದೆಲ್ಲ ಕೆಲಸಗಳನ್ನು ನನ್ನ ಅಮ್ಮನೇ ಮಾಡ್ತಾರೆ. ಹಾಗಾಗಿ ನನ್ನ ಅಮ್ಮ ಸೋನುಳನ್ನು ನೋಡ್ಕೊಳ್ತಾರೆ ಮತ್ತು ಆಫೀಸ್ನಿಂದ ಬಂದ ಮೇಲೆ ನಾನು ನೋಡಿಕೊಳ್ಳುತ್ತೇನೆ. ಹಾಗಾಗಿ ನೀನು ಕಾಳಜಿ ಮಾಡುವ ಅಗತ್ಯವೇನೂ ಇಲ್ಲ. ಸುನೀತಾ ಅಣ್ಣ ಹೊರಗೆ ಗಾಡಿಯಲ್ಲಿ ಕುಳಿತು ಆರನ್ ಮಾಡುತ್ತಿದ್ದನು. ಸುನೀತಾನ ತವರು ಮನೆಯವರು ಶ್ರೀಮಂತ ಮನೆಯವರಾಗಿದ್ದರು. ಅವರ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು. ನಮ್ಮ ಪರಿಸ್ಥಿತಿಯೂ ಚೆನ್ನಾಗೇ ಇತ್ತು. ನನ್ನ ಹತ್ರ ಬರೀ ಬೈಕ್ ಇತ್ತು ಮತ್ತು ಆಫೀಸ್ ದೂರವಿದ್ದ ಕಾರಣ ನಾನು ಬಸ್ಸಿನಲ್ಲೇ ಹೋಗ್ತಿದ್ದೆ. ಒಂದೊಂದು ದಿನ ಬಿಸಿಲು ಹೆಚ್ಚಾಗಿದ್ದ ಕಾರಣ ಬೈಕ್ ಬಳಕೆ ಕಡಿಮೆ ಮಾಡ್ತಿದ್ದೆ. ಸ್ವಲ್ಪ ದಾರಿ ನಿರ್ಜನವಾಗಿದ್ದರಿಂದ ಬಸ್ಸಿನಲ್ಲಿ ಭಯ ಕಡಿಮೆ ಅನ್ನಿಸ್ತಿತ್ತು. ಪದೇ ಪದೇ ಹಾರ್ನ್ ಸದ್ದಾದ ಕಾರಣ ಸುನೀತಾ ಅವಳು ಸಾಮಾನುಗಳನ್ನು ಎತ್ತಿಕೊಂಡು ಹೊರಗೆ ಹೋದಳು. ಅವಳು ಸೋನುವನ್ನು ಎತ್ತಿಕೊಳ್ಳಲು ಹೋದಾಗ ನಾನು ಸೋನುಳನ್ನು ಅವಳಿಂದ ಕಸಿದುಕೊಂಡೆ ಮತ್ತು ಅವಳನ್ನು ಹೊರಕ್ಕೆ ದೂಡಿದೆ. ಸುನೀತಾ ಬೀಳುವವಳು ಬಚಾವಾದಳು. ಅವಳು ಅಳುತ್ತಾ ತನ್ನ ಅಣ್ಣನ ಗಾಡಿಗೆ ಹೋಗಿ ಕುಳಿತಳು. ಅವಳ ಅಣ್ಣ ಗಾಡಿಯಿಂದ ಕೆಳಗೆ ಇಳಿದನು. ಬಹುಶಃ ತನ್ನ ಸೋದರ ಸೊಸೆಯನ್ನು ನನ್ನಿಂದ ಪಡೆಯಲು ಬಂದಿರಬೇಕು. ಅವನು ನನ್ನ ಕಡೆಗೆ ನಡೆದು ಬರುತ್ತಿದ್ದಂತೆ ಸುನೀತಾ ಅವನಿಗೆ ಬೇಡ ಎಂದು ಸನ್ನೆ ಮಾಡಿದಳು. ಬೇಡ ಅಣ್ಣ, ಅವಳನ್ನು ಎತ್ತಿಕೊಳ್ಳಬೇಡ ಎಂದಳು. ನಂತರ ಇಬ್ಬರು ಗಾಡಿಯಲ್ಲಿ ಸುಮ್ಮನೆ ಕುಳಿತರು ಮತ್ತು ಅವನು ತನ್ನ ತಂಗಿಯನ್ನು ಕರೆದುಕೊಂಡು ಹೊರಟು ಹೋದನು. ನಾನು ನನ್ನ ಕೋಣೆಗೆ ಬಂದಾಗ ಸೋನು ಅಳುತ್ತಿದ್ದಳು. ನಾನು ಅಕ್ಕಪಕ್ಕ ಅವಳ ಹಾಲಿನ ಬಾಟಲ್ ನೋಡಿದೆ, ಆದರೆ ನನಗೆ ಎಲ್ಲೂ ಸಿಗಲಿಲ್ಲ. ಅಡಿಗೆ ಮನೆಗೆ ಹೋದಾಗ ಹಾಲಿನ ಬಾಟ್ಲಿ ಹಾಗೆ ಸಿಂಕಲ್ಲಿ ಬಿದ್ದಿತ್ತು. ನಾನು ಸೋನುನ ಹಾಗೆ ನೆಲದ ಮೇಲೆ ಕೂರಿಸಿದೆ. ಕುರ್ಚಿ ಅಥವಾ ಟೇಬಲ್ ಮೇಲೆ ಕೂಡಿಸಲಿಲ್ಲ, ಯಾಕೆಂದರೆ ಅವಳು ಕೆಳಗೆ ಬೀಳಬಾರದೆಂದು. ಅವಳನ್ನು ನೆಲದ ಮೇಲೆ ಕೂಡಿಸಿ ನಾನು ಅವಳ ಹಾಲಿನ ಬಾಟ್ಲಿಯನ್ನು ತೊಳೆದೆ. ಫ್ರಿಡ್ಜ್ನಿಂದ ಹಾಲು ತೆಗೆದು ಬಿಸಿ ಮಾಡಿದೆ ಮತ್ತು ಸೋನುಳ ಬಾಟ್ಲಿಗೆ ಹಾಕಿಕೊಟ್ಟೆ. ಆಮೇಲೆ ಅವಳನ್ನು ಕರೆದುಕೊಂಡು ಕೋಣೆಗೆ ಬಂದೆ. ತುಂಬ ಹೊತ್ತಿನ ನಂತರ ನಾನು ಯೋಚಿಸಿದೆ, ಈಗ ಊಟದ ಬಗ್ಗೆಯೂ ನೋಡಬೇಕು. ನಾನು ಹಾಗೆ ಅಮ್ಮನ ಕೋಣೆಗೆ ಹೋಗಿ ಅಮ್ಮನಿಗೆ ಕೇಳಿದೆ,
ಊಟಕ್ಕೆ ಏನು ಮಾಡಬೇಕು? ಅಮ್ಮ ಹೇಳತೊಡಗಿದರು. ನಿನ್ನ ಹೆಂಡತಿ ಅಡಿಗೆ ಮಾಡಿಲ್ವಾ? ಆಗ ನಾನು ಅಮ್ಮನಿಗೆ ಹೇಳಿದೆ, ಇಲ್ಲ ಅಮ್ಮ, ಅವಳು ಹೊರಟು ಹೋದಳು. ನಾನು ಅವಳನ್ನು ಮನೆಯಿಂದ ಹೊರ ಹಾಕಿದ್ದೇನೆ. ಇದನ್ನು ಕೇಳಿದ ನಂತರ ಅಮ್ಮ ನನ್ನನ್ನು ಆಶ್ಚರ್ಯದಿಂದ ನೋಡತೊಡಗಿದರು ಮತ್ತು ಹೇಳಿದರು, ಮಗನೇ ಸಂದೀಪ್, ಇವತ್ತು ನನ್ನ ಆರೋಗ್ಯ ಕೆಟ್ಟಿದೆ. ಆಗ ನಾನು ನನ್ನ ಅಕ್ಕನ ಕಡೆಗೆ ನೋಡಿದೆ. ಅವಳು ಬೆಡ್ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿದ್ದಳು. ನಾನು ಅವಳಿಗೆ ಏನೂ ಹೇಳಲಿಲ್ಲ. ಅಕ್ಕ ತನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಳೆ, ಇಬ್ಬರು ಮಕ್ಕಳನ್ನು ನೋಡಿಕೊಳ್ತಾಳೆ ಮತ್ತು ಅವಳ ಮನೆಯೇ ಬೇರೆ ಇದೆ. ಇಲ್ಲಿ ತವರು ಮನೆಗೆ ಬಂದಾಗ ಸ್ವಲ್ಪ ವಿಶ್ರಾಂತಿ ಪಡೆಯಲಿ ಅಂತ ನಾನು ಅವಳಿಗೆ ಏನೂ ಹೇಳಲಿಲ್ಲ. ನಾನು ಅಡುಗೆ ಮನೆಗೆ ಹೋದೆ. ಅಡುಗೆ ಮನೆಯಲ್ಲಿ ನೋಡಿದ್ರೆ ಪಲ್ಯ ಸಿದ್ಧವಾಗಿತ್ತು. ಇದರ ಅರ್ಥ ಸುನೀತಾ ಪಲ್ಯ ಮಾಡಿದ್ದಳು. ನಾನು ಆಫೀಸ್ನಿಂದ ಬರುವ ಹೊತ್ತಿಗೆ ಅವಳ ಪಲ್ಯ ಸಿದ್ಧವಾಗಿರ್ತಿತ್ತು. ಆಮೇಲೆ ನಾನು ನೋಡಿದೆ, ಸಿಂಕ್ನಲ್ಲಿ ಕೆಲವು ಪಾತ್ರೆಗಳು ಬಿದ್ದಿದ್ದವು. ಅವುಗಳನ್ನು ಹೇಗೆ ತೊಳೆಯುವುದು ಅಂತ ಯೋಚಿಸಿದೆ. ಅಮ್ಮನ ಆರೋಗ್ಯ ಕೆಟ್ಟಿದೆ, ಹಾಗಾಗಿ ನಾನೇ ಅವುಗಳನ್ನು ತೊಳೆಯಲು ಶುರು ಮಾಡಿದೆ. ಸ್ವಲ್ಪವೇ ಪಾತ್ರೆಗಳಿದ್ದ ಕಾರಣ ಬೇಗನೆ ತೊಳೆದು ಮುಗಿಯಿತು. ನಾನು ಅವುಗಳನ್ನು ಸ್ಟ್ಯಾಂಡ್ನಲ್ಲಿ ಜೋಡಿಸಲು ಹೋದಾಗ ಸೋನು ಅಳುವ ಸದ್ದಾಯಿತು. ನಾನು ಓಡುತ್ತಾ ಕೋಣೆಗೆ ಹೋದೆ. ಸೋನು ತನ್ನ ಹಾಲಿನ ಬಾಟ್ಲಿ ಖಾಲಿ ಮಾಡಿದ್ದಳು. ಅವಳು ತುಂಬ ಜೋರಾಗಿ ಅಳುತ್ತಿದ್ಲು. ನಾನು ಅವಳ ಹತ್ತಿರ ಹೋಗಿ ಅವಳನ್ನು ಎತ್ತಿಕೊಂಡೆ. ಎತ್ತಿಕೊಳ್ಳುತ್ತಿದ್ದಂತೆಯೇ ನನ್ನ ಕೈಗೆ ತೇವದ ಅನುಭವವಾಯಿತು. ನೋಡಿದರೆ ಸೋನು ಸುಸ್ಸು ಮಾಡಿದ್ದಳು. ಈಗ ಈ ಕೆಲಸವಂತೂ ಅಮ್ಮ ಮಾಡುತ್ತಿರಲಿಲ್ಲ. ನಾನು ತಕ್ಷಣ ಸೋನುಳ ಪ್ಯಾಂಟ್ ಬದಲಿಸಿದೆ ಮತ್ತು ಬೇಸರದಿಂದಲೇ ಅವಳ ಗಲೀಜು ತೊಳೆದೆ. ಆಗ ನನಗೆ ವಾಂತಿ ಬಂದಂತಾಗುತ್ತಿತ್ತು. ಆದರೆ ಈ ಕೆಲಸ ಮಾಡಲೇಬೇಕಿತ್ತು. ತೊಳೆದ ನಂತರ ನಾನು ಸೋನುಳ ಬಟ್ಟೆ ಬದಲಿಸಿದೆ. ಬಟ್ಟೆ ಬದಲಿಸಿದ ನಂತರ ಅವಳನ್ನು ತೊಟ್ಟಿಲಿಗೆ ಹಾಕಿದ್ದೆ ಮತ್ತು ಅವಳು ನೆಮ್ಮದಿಯಾಗಿ ಮಲಗಿದ್ದಳು. ಬಹುಶಃ ಗಲೀಜು ಮಾಡಿಕೊಂಡಿದ್ದರಿಂದ ಅವಳು ಅಳುತ್ತಿರಬೇಕು. ನಾನು ಬೆಡ್ ಮೇಲಿದ್ದ ಎಲ್ಲ ಸಾಮಾನುಗಳನ್ನು ಎತ್ತಿ ಹೊರಗೆ ಎಸೆದೆ. ಬೆಡ್ಶೀಟ್ ನೋಡಿದಾಗ ಅದು ಕೂಡ ಗಲೀಜಾಗಿತ್ತು. ನಾನು ಆ ಬೆಡ್ಶೀಟ್ ತೆಗೆದೆ ಮತ್ತು ಕಪಾಟ್ನಿಂದ ತೊಳೆದ ಬೆಡ್ಶೀಟ್ ತೆಗೆದು ಬೆಡ್ ಮೇಲೆ ಹಾಸಿದೆ. ಬೆಡ್ಶೀಟ್ ತೊಳೆಯೋಕೆ ಹಾಕಿದ್ದೆ. ನಾನು ಬಾತ್ರೂಮ್ನಲ್ಲಿ ತೊಳೆಯುತ್ತಾ ಇರಬೇಕಾದ್ರೆ ಸೋನು ಮತ್ತೆ ಅಳುವ ಸದ್ದಾಯಿತು. ನಾನು ಓಡಿ ರೂಮಿಗೆ ಬಂದೆ. ಯಾಕಂದರೆ ಅವಳು ತೊಟ್ಟಿಲಿನಿಂದ ಕೆಳಗೆ ಬೀಳಬಾರ್ದೆಂದು ಯೋಚಿಸುತ್ತಿದ್ದೆ. ಅವಳಿಗೆ ಇನ್ನೂ ತೊಟ್ಟಿಲಿನಿಂದ ಕೆಳಗೆ ಇಳಿಯಲು ಬರುತ್ತಿರಲಿಲ್ಲ. ನಾನು ಸೋನುಳನ್ನು ಎತ್ತಿಕೊಂಡು ಅಮ್ಮನ ಹತ್ತಿರ ಕರೆದುಕೊಂಡು ಹೋದೆ. ನಾನು ಅಮ್ಮನಿಗೆ ಹೇಳಿದೆ, ಸ್ವಲ್ಪ ಹೊತ್ತು ಸೋನುವನ್ನು ನೋಡ್ಕೋ, ನಾನು ಬರುತ್ತೇನೆ ಎಂದು ಸೋನುವನ್ನು ಅಮ್ಮನ ಹತ್ತಿರ ಬಿಟ್ಟು ಬೆಡ್ಶೀಟ್ ತೊಳೆದು ಟೆರೇಸ್ ಮೇಲೆ ಒಣಗಲು ಹಾಕಿ ಕೆಳಗೆ ಬಂದೆ. ಕೆಳಗೆ ಬಂದ ಮೇಲೆ ಅಡುಗೆ ಮನೆಗೆ ಹೋದೆ. ಪಲ್ಯ ರೆಡಿ ಇತ್ತು. ಸುನೀತಾ ಮಾಡಿದ್ದಳು. ಆದರೆ ನಾನು ಚಪಾತಿ ಮಾಡಬೇಕಿತ್ತು. ಹೇಗಾದರೂ ಮಾಡಿ ಚಪಾತಿ ಮಾಡಲೇಬೇಕು ಎಂದು ಯೋಚಿಸಿದೆ. ಅಮ್ಮನ ಆರೋಗ್ಯ ಸರಿಯಿಲ್ಲ ಮತ್ತು ಅಕ್ಕನಿಗೆ ಏನಾದರೂ ಮಾಡು ಅಂತ ಹೇಳಲು ಸಾಧ್ಯವಿರಲಿಲ್ಲ. ನಾನು ಡಬ್ಬ ನೋಡಿದರೆ ಹಿಟ್ಟು ಇರಲಿಲ್ಲ. ಈಗ ಹಿಟ್ಟು ಎಲ್ಲಿಂದ ತರೋದು, ಹೇಗೆ ಕಲಿಸೋದು? ನನಗಂತೂ ಹಿಟ್ಟು ಕಲಿಸೋದು ಹೇಗಂತ ಗೊತ್ತಿರಲಿಲ್ಲ. ಆಮೇಲೆ ಹೊರಗಿನಿಂದ ಊಟ ಆರ್ಡರ್ ಮಾಡೋಣವೇ ಎಂದು ಯೋಚಿಸಿದೆ. ಅಮ್ಮನ ಊಟ ನೋಡಿದರೆ ಅಮ್ಮನಿಗಾಗಿ ಬೇರೆ ಅಡುಗೆಯನ್ನು ಸುನೀತಾ ಮಾಡಿದ್ದಳು. ಬರೀ ಚಪಾತಿಗಳಷ್ಟೇ ಬಾಕಿ ಇತ್ತು. ನಾನು ಹೋಟೆಲ್ನಿಂದ ಗೋಧಿಯ ರೊಟ್ಟಿಗಳನ್ನು ಆರ್ಡರ್ ಮಾಡಿದ್ದೆ ಮತ್ತು ಆಮೇಲೆ ಅಮ್ಮನ ಕೋಣೆಗೆ ಹೋದೆ. ಯಾಕೆಂದರೆ ನನಗೆ ಸೋನು ಅಳುವ ಸದ್ದು ಕೇಳಿಸಿತು. ನಾನು ಸೋನುಳನ್ನು ಅಲ್ಲಿಂದ ಎತ್ತುಕೊಂಡು ಬಂದೆ ಮತ್ತು ಅವಳನ್ನು ಸುಮ್ಮನಿರಿಸಲು ಪ್ರಯತ್ನಿಸತೊಡಗಿದೆ. ಆದರೆ ಸೋನುಗೆ ಹಸಿವಾಗಿದೆ ಎಂದು ನನಗೆ ಅನಿಸಿತು. ನಾನು ಅಡುಗೆ ಮನೆಗೆ ಹೋಗಿ ಅವಳಿಗಾಗಿ ಸೆರ್ಲ್ಯಾಕ್ ತಯಾರಿಸಿದೆ. ಮೊದಲು ನನಗೆ ಸೆರ್ಲ್ಯಾಕ್ ಮಾಡುವುದು ಹೇಗೆಂದೇ ತಿಳಿದಿರಲಿಲ್ಲ. ಆಮೇಲೆ ಆ ಡಬ್ಬದ ಮೇಲೆ ಬರೆದಿತ್ತು ಅದನ್ನು ಹೇಗೆ ಮಾಡಬೇಕು ಅಂತ. ನಾನು ಅದನ್ನು ನೋಡಿ ಹಾಗೆ ಮಾಡಿದೆ ಮತ್ತು ಸೋನುಗೆ ತಿನ್ನಿಸತೊಡಗಿದೆ. ಅವಳು ತಿನ್ನುತ್ತಾ ಮತ್ತೆ ಬಟ್ಟೆ ಗಲೀಜು ಮಾಡಿಕೊಂಡಳು. ಅವಳಿಗೆ ತಿನ್ನಿಸಿದ ನಂತರ ಅವಳ ಬಟ್ಟೆಯನ್ನು ಬದಲಿಸಿದೆ. ಅಷ್ಟರಲ್ಲಿ ರೊಟ್ಟಿಗಳು ಬಂದಿದ್ದವು. ಸೋನುಳನ್ನು ಬೆಡ್ ಮೇಲೆ ಕೂರಿಸಿ ಅವಳ ಮುಂದೆ ಸಣ್ಣ ಪುಟ್ಟ ಆಟಿಕೆಗಳನ್ನು ಇಟ್ಟಾಗ ಅವಳು ಅವುಗಳ ಜೊತೆ ಆಟವಾಡಲು ಶುರು ಮಾಡಿದಳು. ಅಷ್ಟರಲ್ಲಿ ಮನೆಯ ಬಾಗಿಲ ಬೆಲ್ ಸದ್ದಾಯಿತು. ಹೋಟೆಲ್ನವನು ರೊಟ್ಟಿಗಳನ್ನು ಕಳಿಸಿದ್ದಿರಬೇಕು ಎಂದು ನಾನು ರೊಟ್ಟಿಗಳನ್ನು ಪಡೆಯಲು ಹೊರಗೆ ಹೋದೆ ಮತ್ತು ರೊಟ್ಟಿಗಳನ್ನು ತಂದು ಅಡುಗೆ ಮನೆಗೆ ಬಂದೆ. ಆಗ ನೋಡಿದರೆ ಪಲ್ಯ ತಣ್ಣಗೆ ಆಗಿತ್ತು. ಯಾಕಂದರೆ ಬಹಳ ಹೊತ್ತಿಗೂ ಮುಂಚೆ ಸುನೀತಾ ಪಲ್ಯ ಮಾಡಿದ್ದಳು. ಬಹುಶಃ ಆ ಸಮಯದಲ್ಲಿ ಸೋನು ಮಲಗಿದ್ದಳೆಂದು ಅವಳು ಪಲ್ಯ ಮಾಡಿಟ್ಟುಕೊಂಡಿರಬೇಕು. ಯಾಕಂದರೆ ಸಣ್ಣ ಮಕ್ಕಳನ್ನು ನೋಡಿಕೊಳ್ಳೋದು ಅಷ್ಟು ಸುಲಭದ ಕೆಲಸವಲ್ಲ ಅಂತ ಕಳೆದ ಈ 3 ಗಂಟೆಗಳಿಂದ ನನಗೆ ಅರಿವಾಯಿತು. ನಾನು ಅಮ್ಮನ ಹತ್ತಿರ ಹೋಗಿ ಹೇಳಿದೆ, ಅಮ್ಮ, ಸ್ವಲ್ಪ ಪಲ್ಯ ಬಿಸಿ ಮಾಡಿಕೊಡಿ ಎಂದು. ಆದರೆ ಅಮ್ಮ ತಕ್ಷಣ ಉತ್ತರ ನೀಡಿದಳು, ಸಂದೀಪ್, ನನಗೆ ನಡೆಯಲು ಕೂಡ ಇಂದು ಶಕ್ತಿ ಇಲ್ಲ ಎಂದು. ನಾನು ಅಡುಗೆ ಮನೆಗೆ ಬಂದೆ ಮತ್ತು ನನ್ನ ಹಾಗೂ ಅಮ್ಮನ ಪಲ್ಯವನ್ನು ಬಿಸಿ ಮಾಡಿದೆ. ಅಮ್ಮನ ಊಟದ ತಟ್ಟೆ ಸಿದ್ಧಪಡಿಸಿ ಅವಳ ಕೋಣೆಗೆ ಕೊಟ್ಟು ಬಂದೆ. ನಾನು ನನ್ನ ಊಟವನ್ನು ನನ್ನ ಕೋಣೆಗೆ ತಂದೆ. ಸೋನು ಇನ್ನೂ ತನ್ನ ಆಟಿಕೆಗಳ ಜೊತೆ ಆಟ ಆಡ್ತಿದ್ಲು. ನಾನು ಆದಷ್ಟು ಬೇಗ ದೊಡ್ಡ ತುತ್ತುಗಳನ್ನು ಮಾಡಿ ತಿನ್ನಲಾರಂಭಿಸಿದೆ. ಸೋನು ಅಳಲು ಶುರು ಮಾಡಿದರೆ ಪಲ್ಯ ಮತ್ತು ರೊಟ್ಟಿ ತಣ್ಣಗಾಗಬಹುದು ಎಂದು ಯೋಚಿಸಿ ಬೇಗನೆ ಊಟ ಮುಗಿಸಿದೆ. ಈಗ ಊಟ ಮುಗಿದಿತ್ತು. ಸೋನು ಮತ್ತೆ ಅಳಲು ಶುರು ಮಾಡಿದಳು. ಆಗ ನಾನು ಸೋನುವನ್ನು ಎತ್ತಿಕೊಂಡೆ ಮತ್ತು ಅವಳನ್ನು ಎತ್ತಿಕೊಂಡೆ ಅಡುಗೆ ಮನೆಗೆ ಎಂಜಲು ಪಾತ್ರೆಗಳನ್ನು ಇಡಲು ಹೋದೆ. ಕಾಫಿ ಕುಡಿಯುವ ಬಹಳ ಆಸೆಯಾಗಿತ್ತು. ಆಗ ನನಗೆ ನೆನಪಾಯಿತು, ಈ ಸಮಯದಲ್ಲಿ ಊಟ ಮುಗಿದ ನಂತರ ಸುನೀತಾ ನನಗೆ ಕಾಫಿ ಅಥವಾ ಚಹಾ ಮಾಡಿಕೊಡುತ್ತಿದ್ದಳು. ಅವಳು ನನ್ನ ಹತ್ತಿರ ಬಂದು ಹೇಳುತ್ತಿದ್ದಳು, ನೀವು ತುಂಬ ಸುಸ್ತಾಗಿದ್ದೀರಿ ಅಲ್ವಾ, ತಲೆ ಒತ್ತಿಕೊಡ್ಲಾ ಅಥವಾ ಕಾಲು ಒತ್ತಲೆ ಎಂದು ಅವಳು ನನ್ನ ತಲೆ ಸವರುತ್ತಿದ್ದಳು ಅಥವಾ ಕಾಲು ಒತ್ತುತ್ತಿದ್ದಳು. ಆಗ ನನಗೆ ತುಂಬ ಸುಖ ಸಿಗುತ್ತಿತ್ತು. ನಾನು ಅಡುಗೆ ಮನೆಗೆ ಬಂದಿದ್ದೇ ನಿಜ, ಆದರೆ ಕಾಫಿ ಮಾಡಲು ಸಾಧ್ಯವಿಲ್ಲ.
ಯಾಕಂದರೆ ನನ್ನ ಹತ್ತಿರ ಸೋನು ಇದ್ದಳು. ನಾನು ಮತ್ತೆ ನನ್ನ ಕೋಣೆಗೆ ಬಂದೆ. ಸೋನುವಿಗೆ ಆಟ ಆಡಲು ಒಂದು ಆಟಿಕೆ ಕೊಟ್ಟೆ ಮತ್ತು ಬೇಗನೆ ಅಡುಗೆ ಮನೆಗೆ ಹೋಗಿ ಅವಳ ಹಾಲಿನ ಪಾತ್ರೆಯನ್ನು ತೊಳೆದೆ. ಅದರಲ್ಲಿ ಹಾಲು ಹಾಕಿ ಕಾಯಲು ಇಟ್ಟೆ. ಕೇವಲ 1 ನಿಮಿಷದಲ್ಲಿ ಹಾಲು ಬಿಸಿಯಾಯಿತು. ನಾನು ತಕ್ಷಣ ಹಾಲಿನ ಬಾಟಲ್ ಹಿಡಿದು ಕೋಣೆಗೆ ಬಂದೆ. ಅಷ್ಟರಲ್ಲಿ ಸೋನು ಅಳುವ ಶಬ್ದ ಕೇಳಿಸ್ತಿತ್ತು. ನಾನು ಸೋನುವಿಗೆ ಹಾಲಿನ ಬಾಟಲಿ ಕೊಟ್ಟೆ ಮತ್ತು ಅವಳು ಸುಮ್ಮನಾದಳು. ಆಮೇಲೆ ನಾನು ಸೋನುವನ್ನು ಎತ್ತಿಕೊಂಡು ಅವಳನ್ನು ಎದೆಗೆ ಅಪ್ಪಿಕೊಂಡು ಆ ಕಡೆ ಈ ಕಡೆ ಓಡಾಡಿದೆ. ಸ್ವಲ್ಪ ಸಮಯದ ನಂತರ ಅವಳು ಮಲಗಿದ್ದಳು. ನಾನು ಅವಳ ಪಕ್ಕದಲ್ಲೇ ಮಲಗಿದ್ದೆ. ಯಾವಾಗ ಕಣ್ಣು ಮುಚ್ಚಿದ್ನೋ ಗೊತ್ತಿಲ್ಲ. ಯಾಕಂದರೆ ಕಳೆದ 2-3 ಗಂಟೆಗಳಿಂದ ನನ್ನ ಆರೋಗ್ಯವೂ ಸರಿಯಿಲ್ಲ. ಮತ್ತೆ ತುಂಬ ಸುಸ್ತಾದಂತೆ ಅನ್ನಿಸ್ತು. ಮಧ್ಯರಾತ್ರಿ ನನ್ನ ಕಣ್ಣು ತೆರೆಯಿತು. ಯಾಕಂದರೆ ನನ್ನ ಹಾಸಿಗೆ ಒದ್ದೆಯಾದಂತೆ ಅನಿಸಿತು. ನಾನು ತಕ್ಷಣ ಸೈಡ್ ಲ್ಯಾಂಪ್ ಆನ್ ಮಾಡಿದ್ದೆ ಮತ್ತು ನೋಡಿದೆ. ಸೋನು ಸುಸ್ಸು ಮಾಡಿದ್ದಳು. ನಾನು ತಕ್ಷಣ ಅವಳ ಪ್ಯಾಂಟ್ ಬದಲಿಸಿದೆ, ಅವಳ ಬಟ್ಟೆ ಬದಲಿಸಿದೆ. ಕಪಾಟಿಯಿಂದ ಇನ್ನೊಂದು ಬೆಡ್ಶೀಟ್ ತೆಗೆದು ಅದನ್ನು ಬದಲಿಸಿದೆ. ನಿದ್ದೆ ಎಷ್ಟು ಬಂದಿತ್ತು ಅಂದರೆ ಆ ಬಟ್ಟೆ ಮತ್ತು ಬೆಡ್ಶೀಟ್ ಹಾಗೆ ಬಾತ್ರೂಮಿಗೆ ಎಸೆದು ನಾನು ಮಲಗಿದೆ ಮತ್ತು ಸೋನುವನ್ನು ಮಲಗಿಸಿದೆ. ಬೆಳಗ್ಗೆ ಎದ್ದಾಗ ತುಂಬ ತಡವಾಗಿತ್ತು. ಅಷ್ಟರಲ್ಲಿ ಅಮ್ಮ ಉಪಹಾರ ಮುಗಿಸಿದ್ದರು. ಆದರೆ ನಾನು ಫ್ರೆಶ್ ಆಗಿ ಬಂದಾಗ ಅಮ್ಮ ನನಗೆ ಊಟದ ಬಗ್ಗೆ ಕೇಳಲಿಲ್ಲ. ನನ್ನ ಅಕ್ಕನ ಮಕ್ಕಳು ಕೂಡ ಅಂಗಳದಲ್ಲಿ ಆಟವಾಡ್ತಿದ್ರು. ಅಕ್ಕ ಕೂಡ ನನ್ನಲ್ಲಿ ಊಟದ ಬಗ್ಗೆ ಕೇಳಲಿಲ್ಲ. ಆಗ ನಾನೇ ಅಡುಗೆ ಮನೆಗೆ ಬಂದೆ ಮತ್ತು ಫ್ರಿಡ್ಜ್ನಿಂದ ಬ್ರೆಡ್ ಬಟರ್ಸ್ ತೆಗೆದು ಬಿಸಿ ಮಾಡಿ ಬೇಗ ಬೇಗ ತಿನ್ನಲು ಶುರು ಮಾಡಿದೆ. ಯಾಕಂದರೆ ನನಗೆ ಚಪಾತಿ ಮಾಡಲು ಬರುತ್ತಿರಲಿಲ್ಲ ಮತ್ತು ಅಷ್ಟು ಸಮಯವೂ ಇರಲಿಲ್ಲ. ನನಗೆ ಊಟದಲ್ಲಿ ಚಪಾತಿ ಮತ್ತು ಮೊಸರು ಎಂದರೆ ತುಂಬ ಇಷ್ಟ. ಸುನೀತಾ ಯಾವಾಗ ಮತ್ತು ಹೇಗೆ ಮೊಸರು ಮಾಡುತ್ತಿದ್ದಳು, ಎಷ್ಟು ಹಾಲು ಹಾಕುತ್ತಿದ್ದಳು ಮತ್ತು ಅದರಲ್ಲಿ ಎಷ್ಟು ಮೊಸರು ಮಿಕ್ಸ್ ಮಾಡುತ್ತಿದ್ದಳು ಎಂದು ನನಗೆ ಗೊತ್ತೇ ಇಲ್ಲ. ನನಗೆ ಪ್ರತಿಯೊಂದು ವಸ್ತು ಸಮಯಕ್ಕೆ ಸರಿಯಾಗಿ ಕೈಗೆ ಸಿಗ್ತಿತ್ತು. ಈಗ ನಾನು ಬ್ರೆಡ್ ತಿಂದೆ ಮತ್ತು ಆದಷ್ಟು ಬೇಗ ತಯಾರಾಗಿ ಆಫೀಸ್ಗೆ ಹೋಗುತ್ತಿದ್ದೆ ಮತ್ತು ಸೋನುವನ್ನು ಅಮ್ಮನ ಹತ್ತಿರ ಬಿಟ್ಟೆ. ಇಡೀ ದಿನ ಆಫೀಸ್ನಲ್ಲಿ ಬ್ಯುಸಿ ಇದ್ದ ನಾನು ಮನೆಗೆ ಬಂದಾಗ ನನಗೆ ದೂರದಿಂದಲೇ ಸೋನು ಅಳುವ ಶಬ್ದ ಕೇಳಿಸ್ತಿತ್ತು. ನಾನು ಬಾಗಿಲು ತಟ್ಟಿದೆ. ಅಮ್ಮ ಬಾಗಿಲು ತೆರೆದರು. ಸೋನು ಹಾಲ್ನಲ್ಲಿ ನೆಲದ ಮೇಲೆ ಕುಳಿತು ಅಳುತ್ತಿದ್ದಳು. ಅವಳ ಸುತ್ತಲೂ ತುಂಬ ಆಟಿಕೆಗಳು ಸುತ್ತಿದ್ದವು. ನಾನು ಒಳಗೆ ಹೋದಾಗ ಅವಳು ನನ್ನನ್ನು ನೋಡಿ ಇನ್ನೂ ಜೋರಾಗಿ ಅಳತೊಡಗಿದಳು ಮತ್ತು ತೊದಲು ನುಡಿಯಲ್ಲಿ ಅಪ್ಪ ಅಪ್ಪ ಎಂದು ತಡವರಿಸಿದಳು. ಒಮ್ಮೆ ಅಪ್ಪ ಎಂದರೆ ಇನ್ನೊಮ್ಮೆ ಅಮ್ಮ ಅಮ್ಮ ಎನ್ನುತ್ತಿದ್ದಳು. ನಾನು ತಕ್ಷಣ ಅವಳನ್ನು ಎತ್ತಿಕೊಂಡೆ. ಅವಳು ಪ್ಯಾಂಪರ್ಸ್ನಲ್ಲಿ ಗಲೀಜು ಮಾಡಿಕೊಂಡಿದ್ದಳು. ಅದರಿಂದ ನನಗೆ ಕೈ ಗಲೀಜಾಯಿತು. ನಾನು ತುಂಬ ಬೇಸರಗೊಂಡೆ ಮತ್ತು ಅಮ್ಮನ ಕಡೆಗೆ ನೋಡಿ ಹೇಳಿದೆ, ಅಮ್ಮ, ನಿಮಗೆ ಆಗದಿದ್ದರೆ ಅಕ್ಕನಿಗಾದರೂ ಹೇಳಬೇಕಿತ್ತು ತಾನೇ. ಕೊನೆಗೆ ಸೋನು ಕೂಡ ಅವಳಿಗೆ ಸಂಬಂಧಿಕಳೆ ಅಲ್ವಾ, ತಮ್ಮನ ಮಗಳು. ಕನಿಷ್ಠ ಅನಿವಾರ್ಯತೆಯಲ್ಲಾದರೂ ಅವಳು ಏನಾದರೂ ಕೆಲಸ ಮಾಡಬೇಕಿತ್ತು. ಆಗ ಅಮ್ಮ ಹೇಳಿದರು, ಇಲ್ಲ ಮಗನೇ, ನಿನ್ನ ಅಕ್ಕ ಮಧ್ಯಾಹ್ನನೇ ಅವಳ ಮನೆಗೆ ಹೊರಟು ಹೋದ್ಲು. 1 ತಿಂಗಳಾಗಿತ್ತು ನಿನ್ನ ಅಕ್ಕ ನನ್ನನ್ನು ಭೇಟಿ ಮಾಡಲು ಬಂದು. ಹಾಗಾಗಿ ಅವಳು ನನ್ನನ್ನು ನೋಡಲು ಬಂದಿದ್ಲು. ನಾನು ಅಮ್ಮನಿಗೆ ಹೇಳಿದೆ, ಅಕ್ಕನಿಗೆ ಅಷ್ಟಾದರೂ ತಿಳಿಯಬೇಕಿತ್ತು. ನಿಮ್ಮ ಆರೋಗ್ಯ ಇಷ್ಟು ಸರಿ ಇಲ್ಲದಿರುವಾಗ ಇನ್ನೂ 3-4 ದಿನ ಇದ್ದಿದ್ರೆ ಏನಾಗ್ತಿತ್ತು. ಮನೆಯ ಇಂತಹ ವಾತಾವರಣ ನೋಡಿ ಅವಳು ತನ್ನ ಮನೆಗೆ ಹೊರಟು ಹೋಗಿದ್ದಾಳೆ ಎಂದು ನನಗೆ ಅರಿವಾಯಿತು. ಯಾಕಂದರೆ ಕಳೆದ ಬಾರಿ ಅವಳು ಬಂದಾಗ 15 ದಿನ ಇದ್ದು ಹೋಗಿದ್ಲು ಮತ್ತು ಅವಳ 2 ಮಕ್ಕಳನ್ನು ಸುನೀತಾಳೆ ನೋಡಿಕೊಂಡಿದ್ದಳು ಹಾಗೂ ಅಕ್ಕ ವಿಶ್ರಾಂತಿ ಪಡೆಯುತ್ತಿದ್ದಳು ಎಂದು ನನಗೆ ಅನಿಸಿತು. ಆದರೂ ಅವರ ಬಾಯಲ್ಲಿ ಇದೇ ಮಾತು ಬರುತ್ತಿತ್ತು, ಸುನೀತಾ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳೋದಿಲ್ಲ, ನಮ್ಮ ಮೇಲೆ ಗಮನ ಕೊಡೋದಿಲ್ಲ ಎಂದು. ನಾನು ಇದನ್ನೇ ಯೋಚಿಸ್ತಿದ್ದೆ. ಅಷ್ಟರಲ್ಲಿ ಸೋನು ಜೋರಾಗಿ ಅಳತೊಡಗಿದಳು. ನಾನು ಅವಳನ್ನು ಎತ್ತಿಕೊಂಡು ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ಆದರೆ ಅವಳು ಸುಮ್ಮನಾಗಲೇ ಇಲ್ಲ. ಅಮ್ಮ ಅಮ್ಮ ಎಂದು ಅಳುತ್ತಾ ಬಾಗಿಲಿನ ಕಡೆ ಕೈ ಚಾಚುತ್ತಿದ್ದಳು. ನನ್ನ ಹೃದಯದಲ್ಲಿ ಏನೋ ಚುಚ್ಚಿದಂತಾಯಿತು. ನಾನು ಅವಳಿಗೆ ಹಾಲು ಕೊಟ್ಟೆ, ಆಟಿಕೆ ಕೊಟ್ಟೆ, ಹೊರಗೆ ಕರೆದುಕೊಂಡು ಹೋದೆ. ಆದರೆ ಅವಳು ಕೆಲವೇ ನಿಮಿಷಗಳ ಕಾಲ ಸುಮ್ಮನಾಗಿ ಮತ್ತೆ ಅಳಲು ಆರಂಭಿಸುತ್ತಿದ್ದಳು. ಕೊನೆಗೆ ಅವಳನ್ನು ಎದೆಗೆ ಅಪ್ಪಿಕೊಂಡು ಕುಳಿತೆ. ಆಗ ನನಗೆ ನೆನಪಾಯಿತು, ರಾತ್ರಿ ನಾನು ಮಲಗಿರುವಾಗ ಸುನೀತಾ ಎಷ್ಟು ಸಲ ಎದ್ದಿರಬಹುದು, ಸೋನು ಅಳುವಾಗ ಎಷ್ಟು ಸಲ ಅವಳನ್ನು ಸಮಾಧಾನಪಡಿಸಿರಬಹುದು. ನಾನು ಆರಾಮವಾಗಿ ನಿದ್ದೆ ಮಾಡುತ್ತಿದ್ದಾಗ ಅವಳು ಎಷ್ಟು ಗಂಟೆಗಳ ನಿದ್ದೆ ಕಳೆದುಕೊಂಡಿರಬಹುದು. ನನಗೆ ನನ್ನ ಮೇಲೆಯೇ ನಾಚಿಕೆ ಆಯಿತು. ಸಂಜೆ ನಾನು ಸೋನುವನ್ನು ಮಲಗಿಸಿ ನನ್ನ ಕೋಣೆಗೆ ಹೋದೆ. ಅಲ್ಲಿ ಇನ್ನೂ ಸುನೀತಾಳ ಕೆಲವು ವಸ್ತುಗಳು ಇದ್ದವು. ಅವಳ ಬಟ್ಟೆಗಳ ಕಪಾಟು ತೆರೆದಿತ್ತು. ಕನ್ನಡಿಯ ಮುಂದೆ ಅವಳು ಬಳಸುತ್ತಿದ್ದ ಬಾಚಣಿಗೆ ಇತ್ತು. ಅದನ್ನು ನೋಡುತ್ತಿದ್ದಂತೆ ನನ್ನ ಕಣ್ಣುಗಳು ತೇವವಾದವು. ಅಷ್ಟರಲ್ಲಿ ನನ್ನ ಗಮನ ಕಪಾಟಿನ ಮೇಲಿದ್ದ ಒಂದು ಸಣ್ಣ ಡೈರಿಯ ಕಡೆ ಹೋಯಿತು. ನಾನು ಅದನ್ನು ತೆರೆದೆ. ಅದರೊಳಗೆ ಸುನೀತಾ ಪ್ರತಿದಿನದ ಕೆಲಸಗಳನ್ನು ಬರೆದುಕೊಂಡಿದ್ದಳು. ಬೆಳಗ್ಗೆ 5 ಗಂಟೆಗೆ ಎದ್ದೆ. ಅಮ್ಮನಿಗೆ ಔಷಧಿ ಕೊಟ್ಟೆ. ಸಂದೀಪ್ಗೆ ಟಿಫನ್ ತಯಾರಿಸಿದೆ. ಸೋನುವಿಗೆ ಜ್ವರ. ರಾತ್ರಿ 2 ಗಂಟೆ ನಿದ್ದೆ. ಅಕ್ಕನ ಮಕ್ಕಳನ್ನು ನೋಡಿಕೊಂಡೆ. ತಲೆ ತುಂಬ ನೋಯುತ್ತಿದೆ, ಆದರೂ ರಾತ್ರಿ ಅಡಿಗೆ ಮಾಡಿದೆ ಎಂದು ಒಂದು ಪುಟದಲ್ಲಿ ಬರೆದಿತ್ತು. ಇಂದು ತುಂಬ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ಮಲಗಿದ್ದೆ. ಆದರೆ ಸಂದೀಪ್ ಮನೆಗೆ ಬರುವ ಮುಂಚೆ ಎಲ್ಲ ಕೆಲಸ ಮುಗಿಸಬೇಕು ಎಂದು ಇನ್ನೊಂದು ಪುಟದಲ್ಲಿ. ಅಮ್ಮನವರು ನನ್ನ ಬಗ್ಗೆ ಸಂದೀಪ್ಗೆ ಏನು ಹೇಳುತ್ತಾರೆ ಗೊತ್ತಿಲ್ಲ, ಆದರೆ ಅವರು ನನ್ನನ್ನು ಒಮ್ಮೆ ಕೇಳಿದ್ದರೆ ಸಾಕಿತ್ತು. ನನ್ನ ಕೈಗಳು ನಡುಗತೊಡಗಿದವು. ಕೊನೆಯ ಪುಟದಲ್ಲಿ ಹೀಗೆ ಬರೆದಿತ್ತು, ನನಗೆ ನನ್ನ ಗಂಡನ ಮೇಲೆ ತುಂಬ ಪ್ರೀತಿ ಇದೆ. ಅವರು ಒಮ್ಮೆ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೆ ಸಾಕು, ಅದಕ್ಕಿಂತ ಹೆಚ್ಚು ನನಗೆ ಏನೂ ಬೇಡ. ಆ ಮಾತುಗಳನ್ನು ಓದಿದ ತಕ್ಷಣ ನನ್ನ ಕಣ್ಣೀರನ್ನು ತಡೆಯಲಾಗಲಿಲ್ಲ. ನಾನು ಹಾಸಿಗೆಯ ಮೇಲೆ ಕುಳಿತುಕೊಂಡು ಅಳತೊಡಗಿದೆ.
ಸುನೀತಾ ಎಷ್ಟೊಂದು ನೋವಿನಲ್ಲಿದ್ದರೂ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿರಲಿಲ್ಲ. ಆದರೆ ನಾನು ಮಾತ್ರ ಅವಳ ಮಾತು ಕೇಳದೆ ಅವಳನ್ನು ಅವಮಾನಿಸಿದೆ. ನನ್ನ ಮನೆಯ ಬಾಗಿಲಿನಿಂದ ಹೊರ ಹಾಕಿದ್ದೆ. ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ನಿರ್ಧಾರ ಮಾಡಿದೆ. ಸೋನುವನ್ನು ಕರೆದುಕೊಂಡು ಸುನೀತಾಳ ತವರು ಮನೆಗೆ ಹೋಗಬೇಕು. ಅವಳ ಕ್ಷಮೆ ಕೇಳಬೇಕು. ಅವಳು ಬರಲಿ ಅಥವಾ ಬರದಿರಲಿ, ನಾನು ಮಾಡಿದ ತಪ್ಪಿಗೆ ತಲೆ ತಗ್ಗಿಸಿ ಕ್ಷಮೆ ಕೇಳುವುದು ನನ್ನ ಕರ್ತವ್ಯ. ಸೋನುವನ್ನು ಮಡಿಲಿಗೆ ಎತ್ತಿಕೊಂಡು ನಾನು ಮನೆಯ ಹೊರಗೆ ಹೆಜ್ಜೆ ಇಟ್ಟೆ. ಸೋನುವನ್ನು ಮಡಿಲಿಗೆ ಎತ್ತಿಕೊಂಡು ನಾನು ಸುನೀತಾಳ ತವರು ಮನೆಯ ಕಡೆ ಹೊರಟೆ. ಇಡೀ ದಾರಿಯಲ್ಲೂ ನನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡಾಡುತ್ತಿತ್ತು. ಸುನೀತಾ ನನ್ನನ್ನು ಕ್ಷಮಿಸುತ್ತಾಳೆಯಾ ಎಂದು. ಅವಳ ಮನೆಗೆ ತಲುಪಿದಾಗ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಬಾಗಿಲು ತಟ್ಟಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು. ಎದುರಿಗೆ ಸುನೀತಾಳ ಅಣ್ಣ ನಿಂತಿದ್ದ. ಅವನು ನನ್ನನ್ನು ನೋಡಿದ ತಕ್ಷಣ ಮುಖ ಗಟ್ಟಿಯಾಯಿತು. ಏಕೆ ಬಂದಿದ್ದೀಯಾ ಎಂದು ಕೇಳಿದ. ನಾನು ತಲೆ ತಗ್ಗಿಸಿ ಹೇಳಿದೆ, ಸುನೀತಾಳನ್ನು ಭೇಟಿಯಾಗಬೇಕು. ಅವನು ಕೆಲ ಕ್ಷಣ ನನ್ನನ್ನು ನೋಡಿದ. ನಂತರ ಒಳಗೆ ಹೋಗಿ ಯಾರಿಗೋ ಹೇಳಿದ. ಸ್ವಲ್ಪ ಹೊತ್ತಿನ ನಂತರ ಸುನೀತಾ ಹೊರಗೆ ಬಂದಳು. ಅವಳನ್ನು ನೋಡಿದ ಕ್ಷಣ ನನ್ನ ಕಣ್ಣುಗಳು ತುಂಬಿಕೊಂಡವು. ಕೆಲವೇ ದಿನಗಳಲ್ಲಿ ಅವಳು ತುಂಬ ಬದಲಾಗಿದ್ದಳು. ಮುಖದಲ್ಲಿ ದುಃಖದ ಛಾಯೆ ಇತ್ತು. ಸೋನು ತನ್ನ ಅಮ್ಮನನ್ನು ನೋಡುತ್ತಿದ್ದಂತೆಯೇ ನನ್ನ ಕೈಯಿಂದ ಇಳಿಯಲು ಪ್ರಯತ್ನಿಸಿದಳು. ಅಮ್ಮ ಅಮ್ಮ ಎಂದು ಕೈ ಚಾಚಿತು. ಸುನೀತಾ ತಕ್ಷಣ ಅವಳನ್ನು ಎತ್ತಿಕೊಂಡಳು. ಸೋನು ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಆ ದೃಶ್ಯ ನೋಡಿದಾಗ ನನ್ನ ತಪ್ಪಿನ ಭಾರ ಇನ್ನೂ ಹೆಚ್ಚಾಯಿತು. ನಾನು ನಿಧಾನವಾಗಿ ಹೇಳಿದೆ, ಸುನೀತಾ, ನಾನು ನಿನ್ನ ಕ್ಷಮೆ ಕೇಳಲು ಬಂದಿದ್ದೇನೆ ಎಂದಾಗ ಅವಳು ಏನೂ ಮಾತನಾಡಲಿಲ್ಲ. ನಾನು ಮುಂದುವರಿಸಿದೆ, ನಾನು ನಿನ್ನ ಮಾತು ಕೇಳಲಿಲ್ಲ, ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅಮ್ಮ ಮತ್ತು ಅಕ್ಕನ ಮಾತು ನಂಬಿದೆ. ಆದರೆ ಕಳೆದ ಕೆಲವು ದಿನಗಳಿಂದ ನನಗೆ ಸತ್ಯ ಗೊತ್ತಾಯಿತು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ನೀನು ಮನೆಯಲ್ಲೇನು ಮಾಡುತ್ತಿದ್ದೆ ಎಂಬುದು ಈಗ ಅರ್ಥವಾಗಿದೆ. ಸೋನುವನ್ನು ನೋಡಿಕೊಳ್ಳುವುದು, ಮನೆ ಕೆಲಸ, ಅಮ್ಮನ ಆರೈಕೆ, ನನ್ನ ಟಿಫಿನ್, ನನ್ನ ಚಹಾ ಇವೆಲ್ಲವನ್ನು ನೀನೇ ಮಾಡುತ್ತಿದ್ದೆ. ಆದರೆ ನಾನು ಎಂದೂ ಅದರ ಮೌಲ್ಯ ಅರಿಯಲಿಲ್ಲ. ಸುನೀತಾ ಮೌನವಾಗಿಯೇ ನಿಂತಿದ್ದಳು. ನಾನು ಮತ್ತೆ ಹೇಳಿದೆ, ನಾನು ನಿನ್ನನ್ನು ತುಂಬ ನೋಯಿಸಿದ್ದೇನೆ. ನಿನ್ನನ್ನು ಮನೆಯಿಂದ ಹೊರಹಾಕಿದೆ. ನಿನ್ನ ಗೌರವಕ್ಕೆ ಧಕ್ಕೆ ತಂದೆ. ನನಗೆ ನನ್ನ ಮೇಲೆ ನಾಚಿಕೆ ಆಗುತ್ತಿದೆ. ಸ್ವಲ್ಪ ಹೊತ್ತು ಮೌನ ಆವರಿಸಿತು. ನಂತರ ಸುನೀತಾ ನಿಧಾನವಾಗಿ ಕೇಳಿದಳು, ಸಂದೀಪ್, ನಾನು ನಿನ್ನನ್ನು ಎಷ್ಟು ಬಾರಿ ನನ್ನ ಮಾತು ಕೇಳು ಎಂದು ಕೇಳಿದ್ದೆ. ಆಗ ಯಾಕೆ ಕೇಳಲಿಲ್ಲ? ಆ ಪ್ರಶ್ನೆಗೆ ನನ್ನ ಬಳಿ ಉತ್ತರವೇ ಇರಲಿಲ್ಲ. ನಾನು ತಲೆ ತಗ್ಗಿಸಿದೆ. ತಪ್ಪು ನನ್ನದು ಅಷ್ಟೇ ಹೇಳಲು ಸಾಧ್ಯವಾಯಿತು. ಸುನೀತಾಳ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ನಾನು ಕೇವಲ ನಿನ್ನ ಹೆಂಡತಿಯಲ್ಲ, ಈ ಮನೆ ಸದಸ್ಯೆ. ಆದರೆ ನೀವು ನನಗೆ ಒಮ್ಮೆ ಕೂಡ ಆ ನಂಬಿಕೆ ಕೊಡಲಿಲ್ಲ. ಆ ಮಾತು ನನ್ನ ಹೃದಯಕ್ಕೆ ನೇರವಾಗಿ ತಾಕಿತು. ಒಮ್ಮೆ ಅವಕಾಶ ಕೊಡು, ನಾನು ಬದಲಾಗುತ್ತೇನೆ. ಇನ್ನು ಮುಂದೆ ಯಾರ ಮಾತನ್ನು ಕೇಳಿ ನಿನ್ನ ಬಗ್ಗೆ ತೀರ್ಮಾನ ಮಾಡುವುದಿಲ್ಲ. ಮೊದಲು ನಿನ್ನ ಮಾತು ಕೇಳುತ್ತೇನೆ ಎಂದೆ. ಸುನೀತಾಳ ಅಪ್ಪ ಅಮ್ಮ ದೂರದಿಂದ ಎಲ್ಲವನ್ನ ನೋಡುತ್ತಿದ್ದರು. ಕೊನೆಗೆ ಸುನೀತಾ ಹೇಳಿದಳು, ಕ್ಷಮೆ ಕೇಳಿದರೆ ನೋವು ತಕ್ಷಣ ಮಾಯವಾಗುವುದಿಲ್ಲ. ಆದರೆ ನಿಜವಾಗಿಯೂ ನಿಮಗೆ ತಪ್ಪಿನ ಅರಿವು ಆಗಿದ್ದರೆ ನಮ್ಮ ಸಂಬಂಧವನ್ನು ಮತ್ತೆ ಕಟ್ಟಬಹುದು. ಆ ಮಾತು ಕೇಳಿದಾಗ ನನ್ನ ಮನಸ್ಸಿನ ಮೇಲಿದ್ದ ದೊಡ್ಡ ಭಾರ ಸ್ವಲ್ಪ ಕಡಿಮೆಯಾಯಿತು. ಸೋನು ಆಗ ಇಬ್ಬರನ್ನ ನೋಡಿ ನಗತೊಡಗಿದಳು. ಬಹುಶಃ ಅವಳಿಗೆ ತನ್ನ ಅಮ್ಮ ಮತ್ತು ಅಪ್ಪ ಮತ್ತೆ ಒಟ್ಟಿಗೆ ನಿಂತಿರುವುದು ಇಷ್ಟವಾಗಿರಬಹುದು. ಆ ದಿನ ನನಗೆ ಜೀವನದ ದೊಡ್ಡ ಪಾಠ ಸಿಕ್ಕಿತ್ತು. ಪ್ರೀತಿ ಎಂದರೆ ಕೇವಲ ಒಬ್ಬರಿಗಾಗಿ ದುಡಿಯುವುದು ಅಲ್ಲ. ಅವರ ಶ್ರಮವನ್ನು ಗೌರವಿಸುವುದು, ಅವರ ಮಾತನ್ನು ಕೇಳುವುದು ಮತ್ತು ಎಲ್ಲರ ಮುಂದೆ ಅವರ ಜೊತೆ ನಿಲ್ಲುವುದು ಪ್ರೀತಿಯೇ. ಇನ್ನೊಬ್ಬರ ಮಾತು ಕೇಳಿ ಒಬ್ಬರಿಗೆ ನೋವು ಕೊಡುವುದರಿಂದ ನಮಗೆ ದೊಡ್ಡ ನಷ್ಟವಾಗುತ್ತದೆ. ಅದರ ಬದಲು ನಿಧಾನವಾಗಿ ಯೋಚಿಸಿ, ಪರಿಶೀಲಿಸಿ ಮಾತನಾಡಬೇಕು. ಅದು ಜೀವನಕ್ಕೆ ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.